ఆయన పని గంటలు చెప్తారు. ಪ್ರತಿಯೊಬ್ಬ ಆಟಗಾರರು ಅಲ್ಲಿ ಲೈನ್ ಅಪ್ ಮಾಡಿ ನಿಮ್ಮ ಒಂದು ಈಗ ರನ್ಔಟ್ ಮುಖಾಂತರ ಮುಜಾಮಿಲ್ ಅವರು ಅವರ ಹುದ್ದೆಯನ್ನು ಒಪ್ಪಿಸಿ ಅವರು ಇಂಥವ್ರನ್ನೇ ಬಹಳಷ್ಟು ಉತ್ತಮವಾದ ಎಸೆತ ಸುಗ್ಗಿ ಎಸೆತ ದಾಖಲ ನೆಲ್ಲಿದ್ರು ಬರ್ತಾನೆ ಬಿಡಪ್ಪ, ಕಲ್ಲರ್ ಇದ್ದಾನೆ. 3 ಎಸೆತಗಳಲ್ಲಿ 3 ಬೌಂಡ್ರಿ ದಾಖಲಿಸಿದ್ದಾರೆ. ಒಳ್ಳೆ ಕ್ರಿಕೆಟ್ ಟಚ್ ಇದೆ ಅನ್ಸುತ್ತೆ. ಬಹಳಷ್ಟು ಕ್ರಿಕೆಟರ್ಸ್ ಮತ್ತು ಜೈ ಫೌಂಡೇಶನ್ ಅಧ್ಯಕ್ಷರಾದ ಜೈಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿರುವಂಥದ್ದು. ಮೊದಲನೇದಾಗಿ ಈ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ತಂಡಕ್ಕೆ ಏನು ಹೇಳ್ತೀರಿ? ಯಾಕೆ ಸರ್ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಬೇಕು ಅಂತ ಅನಿಸುತ್ತೆ ಸರ್? ಮೊದಲನೇದಾಗಿ ನಮ್ಮ ಒಂದು ಓಂಕಾರ್ ಕ್ರಿಕೆಟರ್ಸ್ ಹಾಗೂ ಜೈ ಫೌಂಡೇಶನ್ ವತಿಯಿಂದ ಏನು ಇವತ್ತು ಒಂದು ಟೂರ್ನಿಮೆಂಟ್ ಆಯೋಜನೆ ಮಾಡಿದ್ವಿ, ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಟೂರ್ನಿಮೆಂಟ್. ಇಲ್ಲಿ ಭಾಗವಹಿಸಿರುವ ಎಲ್ಲ ಆಟಗಾರರು ಕೂಡ ಶುಭ ಹಾರೈಸ್ತೀನಿ. ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ. ಅದೇ ರೀತಿ ಎಲ್ಲ ತಂಡಗಳು ಒಂದು ಆಸಕ್ತಿದಾಯಕವಾಗಿ ಒಂದು ಒಳ್ಳೆ ಹುರುಪಿನಿಂದ ಇವತ್ತು ನೋಡಿದ್ರೆ ಎಲ್ಲರೂ ಒಂದು ಒಳ್ಳೆ ಉತ್ಸಾಹಭರಿತರಾಗಿ ಈ ಬಿಸಿನಲ್ಲೂ ಕೂಡ ಭಾಗವಹಿಸಿದ್ದಾರೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಂಡಗಳು ಏನು ಹಲವಾರು ಊರುಗಳಿಂದ ಬಂದಿದ್ದಾರೆ, ಎಲ್ಲರೂ ಒಂದು ಕಡೆ ಸೇರಿದಾಗ ಒಂದು ಸೋದರ ಮನೋಭಾವ ಮೂಡಿ ಈ ಕ್ರೀಡಾ ಮನೋಭಾವದ ಜೊತೆಗೆ ಒಂದು ಸಾಮಾಜಿಕ ಮನೋಭಾವನ ಕೂಡ, ಸಾಮಾಜಿಕ ಚಿಂತನೆಗಳನ್ನ ಕೂಡ ಬೆಳೆಸ್ಕೊಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಈಗ ಜಿಲ್ಲಾ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ತಂಡಗಳು ರಾಜ್ಯವನ್ನು ಪ್ರತಿನಿಧಿಸೋದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ಕಾರ್ಯಪ್ರವೃತ್ತ ಕೆಲಸ ಮಾಡಬೇಕು, ಏನು ಹೇಳ್ತೀರಿ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಇವತ್ತು ನೋಡಿ, ಇವತ್ತು ಹಲವಾರು ಪ್ರತಿಭೆಗಳು ಈಗ ತಾವು ಗಮನಿಸಿದ್ದೀರಾ, ಭಾಳ ಅದ್ಭುತವಾಗಿ ಆಟ ಅಂತ ಆಡುವ ಯುವಕರಿದ್ದಾರೆ. ಅವ್ರಿಗೆ ಪ್ರೋತ್ಸಾಹ ಸಿಗಬೇಕು. ಇವತ್ತು ರಾಜ್ಯ ಮಟ್ಟದಲ್ಲೂ ಪ್ರತಿನಿಧಿಸ್ಬೋದು. ಈಗ ಕೆಲವು IPL ಪಂದ್ಯಾವಳಿಗಳು ತಮ್ಮ ಗಮನಿಸ ಇರ್ಬೋದು. ಇವತ್ತು ಹೊಸ ಯುವಕರು ಭಾಳ ಅದ್ಭುತವಾಗಿ ಆಟವನ್ನು ಆಡ್ತಾಯಿದ್ದಾರೆ, ಕ್ರಿಕೆಟ್ನಲ್ಲಿ ರಾರಾಜಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹಲವಾರು ಯುವ ಪ್ರತಿಭೆಗಳಿದ್ದಾವೆ. ಅವ್ರಿಗೂ ನಾವು ಪ್ರೋತ್ಸಾಹ ಮಾಡೋ ಒಂದೇ ಉದ್ದೇಶ ಸರ್. ಇಲ್ಲಿ ಈಗ ಎಲ್ಲಿ ಯಾರಿಗೂ ಗೊತ್ತಿರಲ್ಲ, ಈಗ ಕೆಲವು ಪ್ರತಿಭೆಗಳು ಆಚೆನೂ ಬರೋದಿಲ್ಲ. ಈ ಥರ ಒಂದು ಟೂರ್ನಿಮೆಂಟ್ ಆಯೋಜನೆ ಮಾಡಿದಾಗ, ಒಂದು ಪ್ರತಿಭೆಗಳನ್ನ ಗುರ್ತಿಸೋ ಕೆಲಸ ಮಾಡಿದಾಗ ಅವರ ಒಂದು ಮುಂದಿನ ಭವಿಷ್ಯದಲ್ಲಿ ಈಗ ಕ್ರಿಕೆಟ್ ಆಟಗಾರ ಆಗಬೇಕು, ನಾನು ಕೂಡ ಒಂದು ಒಳ್ಳೆಯ ಅಂತಾರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ, ಈ ಒಂದು ರಣಜಿ ಟ್ರೋಫಿ ಆಗಿರ್ಬೋದು, ರಣಜಿ ಕ್ರಿಕೆಟ್ ಪಂದ್ಯಾವಳಿಗಳಾಗಿರ್ಬೋದು, ಎಲ್ಲ ಒಂದು ಆಸೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದಾಗ ಆ ಒಂದು ಪ್ರತಿಭೆಗಳನ್ನ ಗುರ್ತಿಸೋ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿಯ ಒಂದು ಟೂರ್ನಿಮೆಂಟ್ಗಳು ಪ್ರತಿ ವರ್ಷ ಒಂದು 2-3 ಬಾರಿ ನಾವು ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ವಿ. ಕಳೆದ ಬಾರಿ ಕೂಡ ನಾವು 2-3 ಟೂರ್ನಿಮೆಂಟ್ಗಳನ್ನ ಆಯೋಜನೆ ಮಾಡಿದ್ವಿ. ಈ ರೀತಿ ಇಯರ್ ಎಂಡ್ ಇರೋದ್ರಿಂದ ಯುವಕರು ಓಂಕಾರ್ ಕ್ರಿಕೆಟರ್ಸ್ ತಂಡದವರ ಸೋದರು ನಮ್ಮ ಬಂದು ವಿನಂತಿ ಮಾಡಿಕೊಂಡ್ರು, ಅಣ್ಣ ಮಾಡಬೇಕು ಅಂತೇಳಿ. ಖಂಡಿತವಾಗ್ಲೂ ನಮ್ಮ ಸಹಕಾರ ಇದ್ದೇ ಇರ್ತಿದೆ. ಕ್ರೀಡಾ ವಿಚಾರವಾಗಿ ಆಗಿರ್ಬೋದು, ಶಿಕ್ಷಣ ವಿಚಾರವಾಗಿ ಆಗಿರ್ಬೋದು. ಮೂಲ ಉದ್ದೇಶ ಅಂದರೆ ನೀವು ಕ್ರೀಡೆ ಆಡಿ, ಕ್ರೀಡೆ ಈ ಥರ ಟೂರ್ನಿಮೆಂಟ್ಗಳು ಆಯೋಜಿಸಿ ಎಲ್ಲ ತಂಡಗಳಿಗೂ ಒಂದು ವಿನಂತಿ ಮಾಡ್ಕೊಳ್ಳಿ, ಸಾಮಾಜಿಕ ಸೇವಾ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ. ಯುವಕರು ಇವತ್ತು ಬೇರೆ ತಪ್ಪು ದಾರಿ ಹಿಡಿದಿರ ಒಂದು ಸಾಮಾಜಿಕ ಸೇವಾ ಮನೋಭಾವನ ಬೆಳೆಸ್ಕೊಂಡಾಗ ಆ ಊರಿನಲ್ಲಿ